ಹೈಕೋರ್ಟ್ ಚೀಫ್ ಜಸ್ಟಿಸ್ ಒಬ್ಬರು ತಮ್ಮ ಹುದ್ದೆಯನ್ನ ದುರುಪಯೋಗ ಮಾಡ್ತಿದ್ದಾರೆ, ಅವರನ್ನ ತಕ್ಷಣವೇ ಹುದ್ದೆಯಿಂದ ತೆರವುಗೊಳಿಸಿ ಅಥವಾ ಟ್ರಾನ್ಸ್ಫರ್ ಮಾಡಿ. ಹೀಗಂತ ಬೇಡಿಕೆ ಇಟ್ಟಿರೋದು ಯಾವುದಾದ್ರೂ ವಕೀಲನೂ ಅಲ್ಲ, ಸಾಮಾಜಿಕ ಹೋರಾಟಗಾರನೂ ಅಲ್ಲ. ಹೀಗಂತ ಬೇಡಿಕೆ ಇಟ್ಟಿರೋದು ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ. ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಗೆ ಪತ್ರ ಬರೆದು ರಾಜಸ್ಥಾನ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಪ್ರಕಾಶ್ ಶರ್ಮಾ ಅವರನ್ನ ತಕ್ಷಣವೇ ಹುದ್ದೆಯಿಂದ ತೆರವುಗೊಳಿಸುವಂತೆ ಅಥವಾ ಬೇರೆ ರಾಜ್ಯಕ್ಕೆ ವರ್ಗಾಯಿಸುವಂತೆ ಆಗ್ರಹ ಮಂಡಿಸಿದ್ದಾರೆ. ಉನ್ನತ ನ್ಯಾಯಾಂಗದ ನ್ಯಾಯಾಧೀಶರೊಬ್ಬರೇ ಮತ್ತೊಬ್ಬ ಉನ್ನತ ನ್ಯಾಯಾಧೀಶರ ಕಾರ್ಯವೈಖರಿ ಮತ್ತು ಆಡಳಿತಾತ್ಮಕ ಅಧಿಕಾರ ದುರುಪಯೋಗವನ್ನು ಪ್ರಶ್ನಿಸಿ ಸಿಜೆಐಗೆ ದೂರು ಸಲ್ಲಿಸಿರುವುದು ನ್ಯಾಯಾಂಗ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರು ಆಗಸ್ಟ್ 2, ಆಗಸ್ಟ್ 10 ಮತ್ತು ಆಗಸ್ಟ್ 17ರಂದು ಪ್ರತ್ಯೇಕ ಪತ್ರಗಳನ್ನು ಬರೆದು ಈ ವಿವರಗಳನ್ನು ಸಿಜೆಐ ಗಮನಕ್ಕೆ ತಂದಿದ್ದಾರೆ. ಜಸ್ಟಿಸ್ ಸಂಜೀವ್ ಪ್ರಕಾಶ್ ಶರ್ಮಾ ಅವರು ಮುಂದಿನ ತಿಂಗಳು ನಿವೃತ್ತರಾಗಲಿದ್ದಾರೆ. ನಿವೃತ್ತಿಯ ಹೊಸ್ತಿಲಿನಲ್ಲಿರುವ ಅವರು ತಮ್ಮ ಆಡಳಿತಾತ್ಮಕ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನೋದು ಮುಖ್ಯ ಆರೋಪ ಆಗಿದೆ. ಪ್ರಭಾವಿ ಹಾಗೂ ಶ್ರೀಮಂತ ವ್ಯಕ್ತಿಗಳ ಪರವಾಗಿ ನ್ಯಾಯಾಲಯದ ಪ್ರಕರಣಗಳ ಲಿಸ್ಟಿಂಗ್ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಲಾಗ್ತಿದೆ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ರಾಜಸ್ಥಾನ ಪ್ರವಾಸದ ಸಂದರ್ಭದಲ್ಲಿ ಹೈಕೋರ್ಟ್ನ ಹಲವು ಹಾಲಿ ನ್ಯಾಯಾಧೀಶರು ತಮ್ಮನ್ನ ಭೇಟಿಯಾಗಿ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳ ನಡವಳಿಕೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ನ್ಯಾಯಮೂರ್ತಿ ಮೆಹ್ತಾ ತಿಳಿಸಿದ್ದಾರೆ. ಜಸ್ಟಿಸ್ ಶರ್ಮಾ ಅವರು ದೇಶದ ಮುಖ್ಯ ನ್ಯಾಯಾಧೀಶರೊಂದಿಗೆ ತಮಗಿರುವ ನಿಕಟತೆಯನ್ನು ಮುಂದಿಟ್ಟುಕೊಂಡು ಸಹೋದ್ಯೋಗಿ ನ್ಯಾಯಾಧೀಶರಿಗೆ ವರ್ಗಾವಣೆ ಹಾಗೂ ಶಿಸ್ತು ಕ್ರಮದ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋ ಗಂಭೀರ ಆಪಾದನೆಯೂ ಕೇಳಿಬಂದಿದೆ. ನಿವೃತ್ತಿಯ ಅಂಚಿನಲ್ಲಿ ವಿವಾದಾತ್ಮಕ ಆದೇಶಗಳನ್ನು ಹೊರಡಿಸುವ ಪ್ರವೃತ್ತಿ ನ್ಯಾಯಾಂಗದ ವಿಶ್ವಾಸಾರ್ಹತೆಗೆ ಧಕ್ಕೆ ತರತ್ತೆ ಅಂತ ಪತ್ರದಲ್ಲಿ ಎಚ್ಚರಿಸಲಾಗಿದೆ. ಉದಯಪುರದ ಅತ್ಯಂತ ಮೌಲ್ಯಯುತ ಜಮೀನಿಗೆ ಸಂಬಂಧಪಟ್ಟ ಮೇಲ್ಮನವಿ ಅರ್ಜಿಗಳ ವಿಚಾರಣೆಯನ್ನ ಜಸ್ಟಿಸ್ ಶರ್ಮಾ ಅವರು ನಿಯಮ ಬಾಹಿರವಾಗಿ ತಮ್ಮದೇ ಪೀಠದ ಮುಂದೆ ಲಿಸ್ಟ್ ಮಾಡಿಕೊಂಡಿದ್ದಾರೆ ಅನ್ನೋ ನಿರ್ದಿಷ್ಟ ಆರೋಪ ಇದೆ. ಜೋಧ್ಪುರ ಪೀಠಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಜೈಪುರಕ್ಕೆ ವರ್ಗಾಯಿಸೋಕೆ ಸಾಧ್ಯವಿಲ್ಲ ಅಂತ ಈ ಹಿಂದೆ ಸ್ವತಃ ಅವರೇ ನೀಡಿದ್ದ ತೀರ್ಪಿಗೆ ಇದು ವಿರುದ್ಧವಾಗಿದೆ. ಇದರೊಂದಿಗೆ ಜೋಧ್ಪುರದಲ್ಲಿ ನೂತನ ನ್ಯಾಯಾಲಯ ಕಟ್ಟಡದ ಉದ್ಘಾಟನೆಯನ್ನ ತಮ್ಮ ಹಠಮಾರಿ ಧೋರಣೆಯಿಂದ ತಡೆಹಿಡಿದು ಸಂಸ್ಥೆಗೆ ಹಾನಿ ಉಂಟು ಮಾಡಿದ್ದಾರೆ ಅಂತ ಹೈಕೋರ್ಟ್ನ ಮತ್ತೋರ್ವ ನ್ಯಾಯಾಧೀಶ ಉಮಾಶಂಕರ್ ವ್ಯಾಸ್ ಕೂಡ ದೂರಿದ್ದಾರೆ. ವಕೀಲರ ವಲಯದಿಂದಲೂ ಜಸ್ಟಿಸ್ ಶರ್ಮಾ ವಿರುದ್ಧ ಗಂಭೀರ ದೂರುಗಳು ದಾಖಲಾಗಿವೆ. ವಕೀಲೆ ಪೂಜಾ ತ್ರಿಪಾಠಿ ಅವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿಕ್ರಮ್ ನಾಥ್ ಮತ್ತು ಇತರ ಹಿರಿಯರಿಗೆ ಈ ಬಗ್ಗೆ ದೂರು ಸಲ್ಲಿಸಿದ್ದಾರೆ. ಜೈಪುರ ಮತ್ತು ಅಜ್ಮೇರ್ನ ಶಾಶ್ವತ ಲೋಕ ಅದಾಲತ್ಗಳಲ್ಲಿ ನ್ಯಾಯಮೂರ್ತಿ ಶರ್ಮಾ ಅವರ ಬಾಲ್ಯದ ಸ್ನೇಹಿತರು ಮತ್ತು ಪರಿಚಿತರನ್ನ ಅಕ್ರಮವಾಗಿ ನೇಮಕ ಮಾಡಲಾಗಿದೆ ಅನ್ನೋದು ಇದರಲ್ಲಿನ ಅಂಶವಾಗಿದೆ. ಹೈಕೋರ್ಟ್ ನ್ಯಾಯಾಧೀಶರ ಹುದ್ದೆಗೆ ಬಡ್ತಿ ನೀಡಲು ಸಕ್ರಿಯ ವಕೀಲಿ ವೃತ್ತಿಯಲ್ಲೇ ಇಲ್ಲದ ಪ್ರಭಾವಿ ನಿವೃತ್ತ ನ್ಯಾಯಾಧೀಶರ ಆಪ್ತರಾದ 4 ಮಹಿಳಾ ವಕೀಲರ ಹೆಸರುಗಳನ್ನು ಶಿಫಾರಸು ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪವೂ ಎದುರಾಗಿದೆ. ನ್ಯಾಯಾಂಗದ ಹಿತದೃಷ್ಟಿಯಿಂದ ಜಸ್ಟಿಸ್ ಸಂಜೀವ್ ಪ್ರಕಾಶ್ ಶರ್ಮಾ ಅವರನ್ನ ರಾಜಸ್ಥಾನದಿಂದ ಹೊರಗೆ ತಕ್ಷಣವೇ ವರ್ಗಾವಣೆ ಮಾಡಬೇಕು ಮತ್ತು ಬೇರೆ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳನ್ನ ಇಲ್ಲಿಗೆ ನೇಮಿಸಬೇಕು ಅಂತ ನ್ಯಾಯಮೂರ್ತಿ ಮೆಹ್ತಾ ಕೊಲಿಜಿಯಂ ಅನ್ನ ಕೋರಿದ್ದಾರೆ. ಈ ಗಂಭೀರ ಆರೋಪಗಳ ಕುರಿತು ಸಿಜೆಐ ಸೂರ್ಯಕಾಂತ್ ಯಾವ ಶಿಸ್ತು ಕ್ರಮ ಅಥವಾ ತನಿಖಾ ನಿರ್ಧಾರ ಕೈಗೊಳ್ಳಲಿದ್ದಾರೆ ಅನ್ನೋದು ನ್ಯಾಯಾಂಗ ವ್ಯವಸ್ಥೆಯ ಪಾರದರ್ಶಕತೆಯ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.